So hey guys, good morning. Welcome back to my new vlog. This is going to be my second vlog, Kannada, in ಎರಡನೇ ಕನ್ನಡ vlog. So hey guys, good morning. Welcome back to my new vlog. This is me Surya. So ಹಳೆ ವಿಡಿಯೋದಲ್ಲಿ ಏನೋ ಒಂದೆರಡು ಎಕ್ಸ್ಟ್ರಾ ಸಾಂಗ್ಸ್ ಹಾಕಿ ಕಾಪಿರೈಟ್ ಬಂದಿದೆ. ಸೊ ಬಟ್ ಓಕೆ, ಇಟ್ಸ್ ಓಕೆ. ಸೆಕೆಂಡ್ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಅದರಲ್ಲಿ ಈಗ ಟೈಮ್ ಆಗಿದೆ 12:42 ಆಗಿದೆ ಟೈಮು. ಬಿಸಿಲು ನೋಡ್ಬೋದು, ಸಖತ್ತಾಗಿದೆ ಬಿಸಿಲು ಜಾಸ್ತಿ. ಸನ್ನು ಇಲ್ಲಿದೆ, ಸಣ್ಣಿಗೆ ತೋರ್ಸೋಕ್ಕಾಗಲ್ಲ. ನಾವಿರೋದು ಎಕ್ಸಾಕ್ಟಾಗಿ ಬೆಂಗಳೂರಲ್ಲಿ. ನನ್ನ ಡ್ರೆಸ್ ಅಪ್ ನೋಡ್ಬೋದು ನೀವು. ಡ್ರೆಸ್ ಇಲ್ಲಿ ವಾಚು ಡ್ರೆಸ್ ಹಾಕ್ಕೊಂಡು ಸಖತ್ತಾಗಿ ವ್ಲಾಗ್ ಮಾಡೋಕ್ಕೆ ಒಂದು ಪ್ರಾಪರಾಗಿ ಡ್ರೆಸ್ ಹಾಕ್ಕೊಂಡಿದ್ದೆ. ಯಾಕಂದ್ರೆ ನಮ್ಮ ಇನ್ನೊಂದು ಫ್ರೆಂಡ್ ಮನೆಗೆ ಇವತ್ತು ಹೋಗ್ತಾಯಿದ್ವಿ. ಇವತ್ತು ನಾಳೆ ನಾಡಿದ್ದು 3 ಬ್ಲಾಗಲ್ಲಿ ಫ್ರೆಂಡ್ ವಿಸಿಟ್ ಆಗುತ್ತೆ. ಏರಿಯಾದಲ್ಲಿ ಕೋಕೋನಟ್ಸ್ ತುಂಬ ಬೆಳೆದಿದೆ. ಇಲ್ಲೊಂದು ಮತ್ತು ಅಲ್ಲೊಂದು ಕೋಕೋನಟ್ಸ್ ತುಂಬ, ಈ ಏರಿಯಾದಲ್ಲಿ ಕೋಕೋನಟ್ಸ್ ತುಂಬ ಇದೆ. ಸೊ ಇಟ್ಸ್ ಓಕೆ. ಬೇಸಿಗೆ ಟೈಮಲ್ಲಿ ಕೋಕೋನಟ್ಸ್ ಯೂಸ್ ಆಗುತ್ತೆ, ಮತ್ತು ಬೇರೆ ಟೈಮಲ್ಲಿ ಜ್ಯೂಸ್ ಕುಡಿಯೋದಕ್ಕಿಂತ ಕೋಕೋನಟ್ ಜ್ಯೂಸ್ ಕುಡಿಯೋದು ತುಂಬ ಬೆಸ್ಟು. ಕೋಕೋನಟ್ ವಾಟರ್, ರೈಟ್, ನಾಟ್ ಜ್ಯೂಸ್. ಸಖತ್ತಾಗಿದೆ. ಈಗ ಈ ಒಂದು 2 ವೀಕ್ಸ್ ಆದಮೇಲೆ ನಾನು ಬೇರೆ ಥರ ವ್ಲಾಗ್ ಮಾಡ್ತೀನಿ. ಅಂದರೆ ವ್ಲಾಗೇ ಮಾಡೋದು ಬೇರೆ ಜಾಗದಲ್ಲಿ ಮಾಡ್ತೀನಿ. ಯಾಕಂದರೆ ನಮ್ಮ ಅಜ್ಜಿ ಊರಿಗೆ ಹೋಗ್ತಾಯಿದ್ದೀನಿ. ಸೊ 2 ವೀಕ್ಸ್ ಆದಮೇಲೆ ವ್ಲಾಗಲ್ಲಿ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ, ಸ್ವಲ್ಪ ಕ್ರೇಂಜ್ ಇರುತ್ತೆ, ಕ್ರೇಜಿಯಾಗಿರುತ್ತೆ. ಸೊ ಆ ವ್ಲಾಗು ವೇಟ್ ಮಾಡ್ತಾರೆ. ಈ ವ್ಲಾಗ್ನ ಎಂಜಾಯ್ ಮಾಡ್ತಾ ಇರಿ. ಸೊ ಬೇರೆ ವ್ಲಾಗಲ್ಲೂ ಸಿಗ್ತೀನಿ. ಹಂಗೆ ಇವತ್ತಿನ ವ್ಲಾಗಲ್ಲಿ ನಮ್ಮ ಫ್ರೆಂಡು ಬಂದಿದ್ದಾನೆ. ಸೊ ಇವಾಗ ತೋರಿಸ್ತೀನಿ ಈ ವ್ಯೂ. ನಾನು ಕೆಳಗೆ ಎಳಿತಾ ಇದ್ದೀನಿ ಇವಾಗ. ಫ್ರೆಂಡ್ ಸೈಕಲ್ ಇಲ್ಲಿದೆ, ಕೋಕೋನಟ್ ಟ್ರೀ ಮತ್ತು ನೇಚರ್ ನೋಡ್ಬೋದು. ಇವಾಗ ಈಗ ಕೆಳಗೆ ಹೋಗ್ಬೇಕು ನಾವು. ಅನಿಮಲ್ ನಮಗೆ ತುಂಬ ಟಾರ್ಚರ್ ಕೊಡ್ತಾಯಿದೆ. ಟ್ರೀ ಚೆಂದಾಗಿ ಪ್ಲ್ಯಾಂಟ್ ಮಾಡಿಕ್ಕಿರೋದೆಲ್ಲ ಫುಲ್ಲು ಮಣ್ಣು ಕೆಬ್ಬರಿ. ಇದು ನೋಡಿ ಏನು ಮಾಡಿದೆ, ಫುಲ್ಲು ಪ್ಲ್ಯಾಂಟ್ ಎಲ್ಲ ಕೆಬ್ಬರಿ ಬಿಟ್ಟಿದೆ. ಯಾವ ಅನಿಮಲ್ ಅಂತ ಗೊತ್ತಿಲ್ಲ. ಸೊ ಗೈಸ್, ಇಟ್ಸ್ ಟೈಮ್ ಟು ರಿವೀಲ್ ಮೈ ಫ್ರೆಂಡ್ ಆನ್ ಅ ಸೆಕೆಂಡ್ ಡೇ. ಊಟ ತೊಗೊಂಡಿದ್ದೀನಿ ಕಿಚನಿಂದ. ಫುಡ್ ಗೈಸ್, ಫುಡ್ಡು ಸ್ಪೂನಿಂದ ತಿನ್ನೋಕ್ಕಾಗಲ್ಲ, ತುಂಬ ಮುದ್ದೆ ಆಗಿದೆ, ತುಂಬ ಹಾರ್ಡಾಗಿದೆ. ಸೊ ಸ್ಪೂನು ಅಮೇರಿಕನ್ಸ್ ಎಲ್ಲ ವರ್ಕೌಟ್ ಆಗೋಲ್ಲ ಇಲ್ಲಿ. ಇಂಟ್ರೆಸ್ಟಿಂಗ್ ಇದೊಂದು ಮೌಂಟ್, ಇಲ್ಲಿ ಹಾಕ್ಕೊಬೇಕು. ಇಲ್ಲಿ ಹಾಕ್ಕೊಂಡ್ರೆ ಇದು ಫೋನ್ ಇದರಲ್ಲಿ ಸೈಕ್ಲಿಂಗ್ ಮಾಡ್ಬೋದು. ಗೈಸ್, ಇವಾಗ ಸೈಕಲಲ್ಲಿ ಸಿನಿಮ್ಯಾಟಿಕ್ಸ್ ಮತ್ತು ಮೋಟೋ ವ್ಲಾಗ್ ನೋಡ್ಬೋದು ನೀವು. ಮೋಟೋ ವ್ಲಾಗ್ ಅಂದರೆ ಬೈಕಲ್ಲ, ಸೈಕಲಲ್ಲಿ. ಸ್ಟಾರ್ಟ್ ಮೈ ವ್ಲಾಗ್ ಫ್ರಮ್ ಹಿಯರ್. ಬಟ್ his head. Run. ಸೊ ಹಿಂಗೆ ಹೋಗ್ಬಿಟ್ರೆ ನಮ್ಮ ಡ್ಯಾಡಿ ಆಫೀಸ್ ಹೋಗ್ಬೋದು. ಹಿಂಗೆ ಸ್ಟ್ರೈಟಾಗಿ ಹೋಗ್ತೀವಿ. ಇವಾಗ ಹೋಗ್ಬಿಟ್ಟು ಅಲ್ಲಿಂದ ಫ್ರೆಂಡ್ ಮನೆಗೆ ಹೋಗ್ಬೇಕು. ಗೈಸ್, ನಿಮಗೆ ವಾಯ್ಸ್ ಕೇಳ್ತಿರ್ಬೋದು. ಸೊ ಇವಾಗ ನಾವು ಸೈಕಲಲ್ಲಿ ಹೋಗ್ತಾ ಇದ್ದೀವಿ ಡೈರೆಕ್ಟಾಗಿ ಒಂದು ಪೆಟ್ರೋಲ್ ಬಂಕ್ ಹತ್ರ. ಯಾಕಂದರೆ ಆ ಪೆಟ್ರೋಲ್ ಬಂಕಲ್ಲಿ ನನಗೆ ಏನಂದರೆ, ನಮ್ಮ ಡ್ಯಾಡಿ ಗಾಡಿ ರಿಪೇರಿ ಕೊಟ್ಟಿದ್ವಿ ಗೈಸ್. ರಿಸ್ಟೋರ್ಗೆ 4 ಮಂತ್ ಆಯಿತು, ಇನ್ನೂ ಕೊಟ್ಟಿಲ್ಲ ಅವರು. 3 ಮಂತಲ್ಲಿ ಬೇಕಾಗಿತ್ತು. ಬೇರೆ ಕಡೆಗೆ ಹೋಗಿದ್ರೆ 3 ಮಂತ್ಸಲ್ಲಿ ಕೊಡ್ತಾರೆ. ಆ ಕಡೆ SP ರೋಡ JC ರೋಡ್ ಹತ್ರ ಮಾಡಿಸಿದ್ರೆ ತುಂಬ ಲೇಟ್ ಮಾಡ್ತಾರೆ. ಏನೂ ಗೊತ್ತಿಲ್ಲ, ಹೇಳಿದೆ ಆರಾಮಿಲ್ಲ ಅಂತವ್ರೆ. ಸೊ ನೋಡೋಣ ಗೈಸ್. ನಮ್ಮ ಆಸೆ ಅನ್ಬೋದು. ಸೆಟ್ ಸ್ಟಾರ್ಟ್ ಆಗಿಲ್ಲ ವಿಡಿಯೋ. ನಾವು ಮಲ್ಲೆ ಮಹದೇಶ್ವರ ಈಶ್ವರ ಟೆಂಪಲ್ ಹತ್ರ ಬಂದಿದ್ದೀವಿ. ಸೊ ಇಲ್ಲಿ ಕಾಣುತ್ತೆ ಈಶ್ವರ ಟೆಂಪಲು. ಇದರಲ್ಲಿ ಜಾತ್ರೆಗೆ ಹೋಗಿದ್ವಿ. ಸೊ ಇವಾಗ ಸ್ವಲ್ಪ ನೆರಳು ಅಂದ್ಬಿಟ್ಟು ಇಲ್ಲಿ ಬಂದು ನಿಂತಿದ್ದೀನಿ. ಸೊ ಬಿಫೋರ್ ವಿ ಗೋ, ಲೆಟ್ಸ್ ಡ್ರಿಂಕ್ ವಾಟರ್ ಆ್ಯಸ್ ಅ ಬ್ರೇಕ್. ಐ ಆಮ್ ಟೇಕಿಂಗ್ ಅ ಸ್ಮಾಲ್ ಬ್ರೇಕ್ ಟು ಡ್ರಿಂಕ್. We are drinking water as a break. ಇದೆ ಗೈಸ್ ಟೆಂಪಲು. ಅದಕ್ಕೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಲೆಟ್ಸ್ ಗೋ. ಗೈಸ್, ಇವಾಗ ಸ್ವಲ್ಪ 1 ಕಿಲೋಮೀಟ್ರ್ ಆಸ್ಪಾಸ್ ದೂರದಲ್ಲಿದೆ. ಅದಕ್ಕೆ 1 ಕಿಲೋಮೀಟ್ರಿಗೆ ಹೋಗಿಲ್ಲ ಅಂದರೆ ಲೇಟ್ ಆಗುತ್ತೆ. ಅದಕ್ಕೆ ಹೋಗ್ತಾ ಇದ್ದೀವಿ.
ಸ್ಮಾಲ್ ಬ್ಲಾಕ್ ಸೈಕಲ್. ಹುಷಾರು ಗೈಸ್, ಏನೂ ಇಲ್ಲ, ಕ್ಲಿಯರ್. ಅದಕ್ಕೆ ಸುಮ್ಮನೆ ಸೈಕಲ್ ಡೈರೆಕ್ಟಾಗಿ ವೇಟ್ ಮಾಡ್ತಾ ಇಲ್ಲ. ಸೈಕ್ಲಿಂಗ್ ಬ್ಲಾಗ್ ಆಗುತ್ತೆ ಇವಾಗ ಟೈಮ್ ಎಷ್ಟಾಗಿದೆ ಸ್ಟಾರ್ಟ್ ಮಾಡಿದ್ರೆ ಬ್ಲಾಗ್ ಡೆವಲಪ್ ಆಗುತ್ತೆ. ಸೊ ಅದು 1:22 ಟೈಮ್ ಹೋಗ್ತಾ ಇದ್ದೀವಿ. ಇದು ಬ್ಯಾಂಗ್ಳೂರ್ ವ್ಯೂ ನೋಡ್ಬೋದು. ಈ ಒಂದು HMG ರೋಡ್ ಅಂತ ಒಂದು ಗೈಸು ನಮಗೆ ಫೈನಲಿ ರೋಡ್ ಸಿಕ್ಕಿದೆ ಸೈಕ್ಲಿಂಗ್ ಹೊಡೋಕ್ಕೆ. ಪ್ರಾಪರಾಗಿರೋ ರೋಡ್, ಸರ್ವಿಸ್ ರೋಡ್ ಅಂತಾರೆ. ಸೊ ಈ ಸೈಡಲ್ಲಿ ಸ್ಲೋ ಆಗಿ ಹೋಗೋಣ ನಮ್ಮ ಫ್ರೆಂಡ್ ಮನೆಗೆ. ಸೊ ಹೋಗ್ತಾ ಇದ್ದೀವಿ. ಇಲ್ಲಿ ಪಕ್ಕದಲ್ಲಿ ಒಂದು ಕಲ್ಯಾಣ ಮಂಟಪ ಇದೆ, ಮುಂದ್ಗಡೆ HMG ಸ್ಟೋನ್ ಕಲ್ಯಾಣ ಮಂಟಪ ನೋಡ್ಬೋದು, SBR ಅಂತ. ಸೊ ಇವಾಗ HMG ಸ್ಟೋನಲ್ಲಿ ಹೋಲ್ಸೇಲ್ ಅಲ್ಲ, ಒಂದು ಟೈಪು ಅಕಾರ್ಡಿಂಗ್ ಟು ಕಂಪ್ನಿ ಆರ್ಡರ್ ಪರ್ಸ್ನಲ್ ಡಿಮಾಂಡ್ ಸ್ಟೋನ್ಸ್ನ ಪಾಲಿಷ್ ಮಾಡಿ ಸೇಲ್ ಮಾಡ್ತಾರೆ ಗೈಸ್. ಆರ್ಡರ್ ಬರುತ್ತೆ ದೊಡ್ಡ ದೊಡ್ಡ ಕಂಪ್ನಿಯಿಂದ, ಈ ಥರ ಟೈಲ್ಸ್ ಬೇಕಂತ, ಅದ್ರ ಪ್ರಕಾರ ಸೇಲ್ ಮಾಡ್ತಾರೆ HMG ಸ್ಟೋನ್. ಸೊ ನಾವು ರೈಡ್ ಕಂಟಿನ್ಯೂ ಮಾಡ್ತಾಯಿದ್ದೀವಿ. ಮುಂದ್ಗಡೆ ಕಾರ್ ಹೋಗ್ತಾಯಿತ್ತು, ನಾವು ಎಲ್ಲರಿಗೂ ಸೈಡ್ ಕೊಡ್ತೀವಿ, ಟ್ರಕ್ ಹೋಗ್ತಾಯಿದ್ದೀವಿ ಎರಡೆರಡು. ಸೊ ಈ ವಿಡಿಯೋ ಲೈಕ್ ಮಾಡಿ ಗೈಸ್ ಇಷ್ಟ ಆದರೆ. ಅಲ್ಲಿ BMTC ಬಸ್ಸು ಬೆಂಗಳೂರಲ್ಲಿ ವ್ಯೂ ನೋಡ್ಬೋದು ನೀವು. ಜಸ್ಟ್ ರೈಡ್ ಮಾಡ್ತಾ ಹೋಗ್ತಾಯಿದ್ದೀವಿ. ಸ್ಕೂಲಲ್ಲಿ ಹಾಲಿಡೇ ಸಿಕ್ಕಿದೆ, ಸೊ ಏನು ಟೆನ್ಷನ್ ಇಲ್ಲದೆ ಆರಾಮಾಗಿ ಹೋಗ್ತಾಯಿದ್ದೀವಿ ಗಾಳಿ ಬೀಸ್ಕೊತ. ಗಾಳಿ ಬರ್ತಾಯಿದೆ, ಬೀಸೋದು ಬೇಡ. ಸಖತ್ತಾಗಿದೆ ಗೈಸ್. ಸೊ ಫ್ರೆಂಡು ಹಿಂದೆ ಉಳ್ದವನೆ, ಇವಾಗ ಜಸ್ಟು ಹೋಗ್ತಾ ಇದ್ದೀವಿ. ಸೊ ಸೆಕ್ಯೂರಿಟಿ ಸ್ಟಾಪ್ ಅಂದವ್ರೆ. ಅಲ್ಲಿ ನೋಡಿ ಅಡ್ಯಾರ ಭವನ್ ಇದೆ ದೊಡ್ಡದಾಗಿ, ಹೋಟೆಲ್, ವೆಜ್ ಹೋಟೆಲು. ಸೊ ಅವರು ಸ್ವಲ್ಪ ವೇಟ್ ಮಾಡಿ ಆಮೇಲೆ ಹೋಗ್ತಾಯಿದ್ದೀವಿ. ಸೊ ಇವಾಗ ಇಲ್ಲಿ ಭಾರತ್ ಬೆಂಜ್ ಅಂತ ಒಂದು ಇದು ಬರುತ್ತೆ ಗೈಸ್ ಟ್ರಕ್ದು. ಅದು ಭಾರತ್ ಬೆಂಜ್ ಈಸ್ ಈಕ್ವಲ್ಸ್ ಟು ಮರ್ಸಿಡೀಸ್ ಬೆಂಜ್ ಕಂಪ್ನಿ ಭಾರತಲ್ಲಿ ಬಂದಿದ್ದಕ್ಕೆ ಅದಕ್ಕೆ ಭಾರತ್ ಬೆಂಜ್ ಅಂತ ಕೊಟ್ಟಿದ್ದಾರೆ ಗೈಸ್. ಸೊ ಎಸ್, ಸೊ ಈ ವ್ಲಾಗು ಇಲ್ಲಿಗೆ ಮೋಟೋ ವ್ಲಾಗ್ ಸ್ಟಾಪ್ ಮಾಡಿದ್ದೀನಿ. ಸೊ ಇವಾಗ ಮತ್ತೆ ನೆಕ್ಸ್ಟ್ ಏರಿಯಾಗೆ ಬಂದಿದ್ದೀನಿ ಗೈಸ್. ಸೊ ಇವಾಗ ಇಲ್ಲಿ ಒಂದು ಮಾತು ನೆನಪಾಗೋದೇನೆಂದರೆ, ನಮ್ಮ ಡ್ಯಾಡಿ ಇಲ್ಲಿ ಸ್ಕೂಟಿ ಇದ್ದಾಗ ಬರ್ತಿದ್ವಿ, ಸ್ಕೂಟರ್ ಇದ್ದಾಗ ಬಜಾಜ್ ಚೇತಕ್ 1990 ಮಾಡಲ್, ಅದು ರೀಸ್ಟೋರಿ ಕೊಟ್ಟಿದ್ವಿ ಅದಕ್ಕೆ. ಸೊ ಇಲ್ಲಿ ತನಕ ಬಂದಿಲ್ಲ. ಸೊ ಇವಾಗ ನಾವು ಬೇರೆ ಫ್ರೆಂಡ್ ಮನೆಗೆ ಹೋಗ್ತಿದ್ದೀನಿ, ಅವನ ಹೆಸರು ದೇವಾಂಗು. ಸೊ ಅವರೊಂದು ಅಪಾರ್ಟ್ಮೆಂಟಲ್ಲಿ ಇರ್ತಾರೆ. ಬಿಗ್ ಮಾರ್ಟ್ ನೆನಪಾಯಿತು ಗೈಸ್, ಯಾಕಂದರೆ ಸ್ಕೂಟಿ ಇದ್ದಾಗೆಲ್ಲ ಬರ್ತಿದ್ವಿ. ಸೊ ತುಂಬ ನೆನಪಾಗ್ತೈತೆ. ಜಸ್ಟ್ ವಿ ಆರ್ ಪ್ರೊಸೀಡ್ ಟು ಮೂವ್ ಹೋಗ್ತಾ ಇದ್ದೀವಿ. ಸೊ ಬೆಂಗಳೂರಲ್ಲಿ ಅಕಸ್ಮಾತ್ ಸ್ಟಾರ್ಟಿಂಗ್ ಡೆವಲಪ್ ಆಗಿದ್ದು ಹೇಗಂತ ನಿಮ್ಗೆ ಹೇಳ್ತೀನಿ ಗೈಸ್. ಸೊ ಬೆಂಗಳೂರು ಆ್ಯಕ್ಚುಲಿ ಡೆವಲಪ್ ಆಗಿರೋದು ಫಸ್ಟು ಫಾರಿನ್ ಕಂಪ್ನಿ ಬಂದ್ಬಿಟ್ಟು ಇಲ್ಲಿ ಹಾಕಿದ್ದಾರೆ. ಜಾಗ ಹಿಡಿದ್ಬಿಟ್ಟು ಫಾರಿನ್ ಕಂಪ್ನಿ ಸ್ಟಾರ್ಟ್ ಆಗಿರೋದು. ಕಂಪ್ನಿ ಸ್ಟಾರ್ಟ್ ಆದ ತಕ್ಷಣ ಜನರು ಬರೋಕ್ಕೆ ಸ್ಟಾರ್ಟ್ ಆದರು. ಸೊ ಜನರು ಬಂದು ಸ್ಟಾರ್ಟ್ ಆದರೆ ಜನರಿಗೆ ಇರೋಕ್ಕೆ ಏನು ಬೇಕು? ಮನೆ ಬೇಕು. ಅದಾದಮೇಲೆ ಏನು ಬೇಕು? ಊಟ ಬೇಕು. ಆ ಥರ ಏನೇನು ಬೇಕು, ಆ ಥರ ಸೌಲಭ್ಯ ಏನು ಬೇಕು ಅಂದ್ಬಿಟ್ಟು ಟ್ಯಾಲೆಂಟೆಡ್ ಪರ್ಸನು ಮತ್ತು ಒಂದು ಸ್ವಲ್ಪ ಬಿಸ್ನೆಸ್ ಮೈಂಡೆಡ್ ಪರ್ಸನು ಅದನ್ನು ಸ್ಟಾರ್ಟ್ ಮಾಡೋರು. ಅದನ್ನೆಲ್ಲ ಸ್ಟಾರ್ಟ್ ಮಾಡಿ ಅವರು ಈ ಥರ ಬೆಂಗಳೂರನ್ನ ಡೆವಲಪ್ ಮಾಡೋರು. ಇಟ್ಸ್ ಟೈಮ್ ಟು ಮೀಟ್ ಮೈ ಫ್ರೆಂಡ್. ಸೊ ಹೋಗ್ತಾ ಇದ್ದೀವಿ. ಆನ್ ದ ವೇ ಅಷ್ಟೊಂದು ದೂರ ಎಲ್ಲ, ಜಸ್ಟ್ ವಿ ಹ್ಯಾವ್ ಟು ಗೋ ಸ್ಟ್ರೇಟ್ ಆ್ಯಂಡ್ ಟರ್ನ್ ಹಿಯರ್. ಸೊ ವಿ ಆರ್ ಗೋಯಿಂಗ್ ಟು ಡೂ ಆಫ್ಟರ್ ರೀಚಿಂಗ್ ದ ಹೌಸ್ ಐ ವಿಲ್ ಶೋ ದ ವ್ಯೂ ಗೈಸ್. ಬಂದಿದ್ದೀವಿ. ಜಸ್ಟ್ ಮೈ ಫ್ರೆಂಡ್ ಹೌಸ್ ಇಸ್ ಹಿಯರ್. ಒನ್ ಆಫ್ ದ ರೂಮ್ ಈಸ್ ಮೈ ಫ್ರೆಂಡ್ ಹೌಸ್. ಆ್ಯಂಡ್ ವಿ ಆರ್ ಗೋಯಿಂಗ್ ಟು ಮೀಟ್ ಗೈಸ್. ಮೀಟ್ ಮಾಡೋಣ ನಮ್ಮ ಫ್ರೆಂಡ್ ಎಲ್ಲಿದ್ದಾರೆ, ಯಾವ ಥರ ಇದ್ದಾರೆ. ಹಾಲಿಡೇಸ್ ಬಂದ್ಬಿಟ್ಟು ಎಲ್ಲರೂ ಮನೇಲಿ ಕುತ್ಕೊಂಡಿರ್ತಾರೆ. ನಾನು ಬ್ಲಾಗ್ ಮಾಡೋಕ್ಕೆ ಬಂದಿದ್ದೆ. ವಿಘ್ನೇಶ್ ಸಿಗ್ತಾನಾ? ಗೈಸ್, ಸೊ ಇದು ನಮ್ಮ ಫ್ರೆಂಡ್ ಮನೆ. ಇವಾಗ ಹೋಗ್ತೀವಿ. ಅದರ ಒಂದು ರೂಮ್ ನಮ್ಮ ಫ್ರೆಂಡ್ ಮನೆ. ಒಂದು ಅಪಾರ್ಟ್ಮೆಂಟಲ್ಲಿ ಒಂದು ಫ್ಲೋರ್ ರೂಮ್ ಇರುತ್ತೆ. ಅಪಾರ್ಟ್ಮೆಂಟಲ್ಲಿ ನೋಡ್ಬೋದು. ಅಪಾರ್ಟ್ಮೆಂಟ್ ಬೆಂಗಳೂರಲ್ಲಿ ಈ ಥರ ಅಪಾರ್ಟ್ಮೆಂಟ್ಸ್ ತುಂಬ ಇದೆ. ಜಾಸ್ತಿ ದೂರ ಇಲ್ಲ ಗೈಸ್. ಅತ್ತಿಬೇಲೆಯಿಂದ ಒಂದು 400 ಮೀಟ್ರ್ ಹತ್ರ ಒಳಗೆ ಇದೆ. ಸೊ ಇವಾಗ ಫ್ರೆಂಡ್ ಮನೆಗೆ ಹೋಗ್ತೀವಿ. ಅವ್ನು ಕಾಲ್ ಮಾಡ್ತಾನೆ ಇವಾಗ. ಮೈ ಫ್ರೆಂಡ್ ಹೌಸ್ ವಿ ಆರ್ ರೀಚಿಂಗ್. There is my friend's cycle. So finally it's my friend house. Door is closed. Talk. Friend cycle. ಆದಮೇಲೆ ನಮ್ಮ ಫ್ರೆಂಡ್ನ ಮೀಟ್ ಮಾಡ್ತೀವಿ. ದೇವಾಂಗ್ ರಾಜ್, ಹೌ ಆರ್ ಯು? ಹಾಯ್. So guys, my friend are here. Both are discussing something about
ಗೈಸ್ ಇವನು ಹಿಂದಿ ಸ್ಟೂಡೆಂಟ್ ಗ್ರೂಪ್ ಅಲ್ಲಿ ಒಂದು ಫ್ರೆಂಡು. ಸೊ ನಾವು ಹಿಂದಿ ಸ್ಟೂಡೆಂಟ್ ಸಪ್ರೇಟ್ ಆಗಿರೋದು ಇಲ್ಲಿದ್ದಾನೆ ಗೈಸ್. ಸೊ ಇವಾಗ ನಾನು ಕೇಳೋ ಕ್ವಶನ್ ಏನಂದರೆ ನಮ್ಮ ಫ್ರೆಂಡ್ಗೆ ಈಗ ಹಾಲಿಡೇಸಲ್ಲಿ ಏನು ಅನ್ಸುತ್ತೆ, ಹೌ ಆರ್ ಯು ಫೀಲಿಂಗ್ ಆಫ್ಟರ್, ಹೌ ಯುವರ್ ಹಾಲಿಡೇಸ್ ಗೋಯಿಂಗ್ ಆನ್? Bored, clearly. One. They are not going as I expected. Feeling bored. Out of study is good. That's it. Are you planning to go to your native? No? Not anytime soon. Okay, fine. So my friend ಯಾರು ಹೋಗ್ತಾ ಇಲ್ಲ ಊರಿಗೆ. So I am the one who is going to my grandmother village, and maybe it's about 3 to 4 months we are going to my grandma, and I am going to make a good vlog, so you must watch that. ಆ vlog ನೀವು ನೋಡ್ಬೇಕು, ಯಾಕಂದ್ರೆ ತುಂಬ ಇಷ್ಟ ಆಗ್ಬೋದು ನಿಮಗೆ. ಆ ಥರ ಮಾಡ್ತೀನಿ, ಟ್ರೈ ಮಾಡ್ತೀನಿ, ಬೆಸ್ಟ್ ಫಾರ್ ದ ಕಾಂಟೆಂಟ್ ಗೈಸ್. I said front of apartment, one more apartment. The secret thing, swimming pool is visible but not much clear. Guys, reaction of the shots, enjoying my friend. Guys, here is the lift and we are going in. It's in 4th floor. Mataji. Let's go. Now we are finally in the 4th floor lift. So we're going. Press. Sorry. Press the floor. Second floor. We have to go first floor, right? Parking spot area is this, and from here I came. So we are here, guys. This is about surrounding places. So my cycle is there. I went on my friend house top. This is the apartment. I am showing a spot, swimming pool. You are going to see, guys. मस्त है सच में. ನೋಡ್ಬೋದು ಸ್ವಿಮ್ಮಿಂಗ್ ಪೂಲ್. ಅಪಾರ್ಟ್ಮೆಂಟ್ ಅಬ್ಸಲ್ಯೂಟ್ಲಿ ಅಪಾರ್ಟ್ಮೆಂಟಲ್ಲಿ ಅಫ್ಕೋರ್ಸ್ ಸ್ವಿಮ್ಮಿಂಗ್ ಪೂಲ್ ಇರುತ್ತೆ. ಆರ್ಯನ್ ಅಪಾರ್ಟ್ಮೆಂಟ್ ಫ್ರೆಂಡ್ ಇಲ್ಲವ್ರೆ. ಐ ಆಮ್ ಹಿಯರ್ ಗೈಸ್. ಒಂದು ಇಂಟ್ರೆಸ್ಟಿಂಗ್ ಥಿಂಗ್, ಚಿಕ್ಕ ಟ್ರ್ಯಾಕ್ಟರ್ ನೋಡ್ಬೋದು. ಸ್ಮಾಲ್ ಟ್ರ್ಯಾಕ್ಟರ್ I found. This is the back of society, my friend house back society. So let's go guys. Interesting vlog ಆಗ್ಬೋದು. ಬ್ಯಾಕ್ ಸೈಡ್ ಆಫ್ ಸೊಸೈಟಿ ನೋಡ್ಬೋದು. ಬ್ಯಾಕ್ ಸೈಡ್ ಗೈಸ್, ಮೈ ಫ್ರೆಂಡ್ ಇಸ್ ಟಾಕಿಂಗ್ ವಿತ್ ಅದರ್ ಫ್ರೆಂಡ್. ಮಾತಾಡ್ತಾವನೆ ಬೇರೆ ಫ್ರೆಂಡ್ ಜೊತೆ. ಇಲ್ಲಿ ಫ್ರೆಂಡ್ ಫೋನಲ್ಲಿ ಎಲ್ಲ ನೋಡ್ತಾವನೆ. ಟೈಮ್ ಆಗಿದೆ 2:10 ಆಫ್ಟರ್ನೂನ್. ಬಿಸಿಲಲ್ಲಿ ಬರಬಾರ್ದಿತ್ತು, ಆದರೆ ಬಂದಿದ್ದೀನಿ. ಸೊ ಗೈಸ್, ಇನ್ನೊಂದು ಅಪಾರ್ಟ್ಮೆಂಟ್ ನೋಡಿದ್ವಿ. ಅದ್ರ ಹೆಸರು ಸೌಪನಿಕಾ ಅಪಾರ್ಟ್ಮೆಂಟ್. ಬ್ಯಾಂಗ್ಳೂರ್ ಸಲ ಅಪಾರ್ಟ್ಮೆಂಟ್ ಎಲ್ಲ ಕಡೆ ನೋಡ್ತಿರ್ಬೋದು ನೀವು. ಎಲ್ಲೋದ್ರ ಅಪಾರ್ಟ್ಮೆಂಟ್ ನಿಮ್ಗೆ ಕಾಣೋದು. ಗೈಸ್, ರೆಸ್ಟ್ ಮಾಡೋಕ್ಕೆ ಜಸ್ಟ್ ನಾವು ಕುತ್ಕೊಂಡಿದ್ವಿ ಇಲ್ಲಿ. ಹೌ ಯು ಫೀಲಿಂಗ್ ವಿಸಿಟಿಂಗ್ ದೇವಾಂಗ್ ರಾಜ್ಪುರ್? ಹೌ ಯು ಆರ್ ಫೀಲಿಂಗ್ ಬ್ರೋ? Guys, he's not responding fine, but he sat down. Here is a swimming pool, nice gardening, best view, parking facilities ಮತ್ತೆ ಎಲ್ಲ ಇದೆ ಗೈಸ್. ಫ್ರೆಂಡ್ ಮನೆಗೆ ಬಂದು ತುಂಬ ಖುಷಿ ಆಯಿತು. ಸ್ವಿಮ್ಮಿಂಗ್ ಪೂಲ್ ನೋಡ್ಬೋದು. ಇದು ನಮ್ಮ ಫ್ರೆಂಡ್ ಮನೆ. ಸೊ ನಾನು ಭೇಟಿ ಆಗಿದ್ದೀನಿ. ಸೊ ಇವಾಗ ನೆಕ್ಸ್ಟ್ ಫ್ರೆಂಡ್ ಮನೆಗೆ ಹೋಗಬೇಕು. मजा आया मने. So let's go. और मैं ये जो मजा है हिंदुस्तान के हर व्यक्ति को देना चाहिए. ಗೈಸ್, ಲಾಸ್ಟ್ ಫ್ರೆಂಡ್ನ ಮೀಟ್ ಮಾಡೋಕ್ಕಾಗಿಲ್ಲ. ಸೊ ಮೀಟ್ ಮಾಡಿದೆ, ಆದರೆ ವೀಡಿಯೋ ಮಾಡೋಕ್ಕಾಗಿಲ್ಲ. ಸೊ ಇವಾಗ ಎಲ್ಲ ಫ್ರೆಂಡ್ಸ್ನ ಆದಷ್ಟು ಒಂದು 2-3 ಫ್ರೆಂಡ್ಸ್ನ ಮೀಟ್ ಮಾಡ್ಬಿಟ್ಟು ಬಂದಿದ್ದೀನಿ. ಸೊ ಟೈಮ್ ಆಗಿದೆ 4:57 ಟೈಮ್ ಆಗಿದೆ. ಸೊ ಫೈನಲಿ ನಾನು ಮನೆಗೆ ರೀಚ್ ಆಗಿಬಿಟ್ಟಿದ್ದೀನಿ. ನಾನು ಜಸ್ಟ್ ಐ ರೀಚ್ ಮೈ ಹೋಮ್. ಸೊ ಗೈಸ್, ಟೈಮ್ ಆಗಿದೆ 4:57. ಸೊ ಫೈನಲಿ ನಾನು ಮನೆಗೆ ರೀಚ್ ಆದ. ತುಂಬ ಹೊತ್ತು ಬ್ಲಾಗ್ ಮಾಡಿ ಪಬ್ಲಿಕಲ್ಲಿ ಬಿಸಿಲಿತ್ತು. ಸೊ ಬಿಸಿಲಲ್ಲಿ ಮಾಡಬಾರ್ದಿತ್ತು ಆ್ಯಕ್ಚುಲಿ. ಇವತ್ತಿನ ಬ್ಲಾಗು ಇಲ್ಲಿಗೆ ಎಂಡ್ ಆಗುತ್ತೆ. ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನನ್ನನ್ನು ಮಿಸ್ ಮಾಡ್ತಾ ಇರಿ. ನಾನು ಸಿಗ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ ನೆಕ್ಸ್ಟ್ ಕ್ರಿಯೇಟಿವ್ ಕಾಂಟೆಂಟ್ ಜೊತೆ. ಅಲ್ಲಿ ತನಕ ಸೊ ಗೈಸ್, ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ನಮಸ್ಕಾರ. ಗೈಸ್, ಗೊತ್ತಿದ್ರೆ ಈ ಥರ ಕೆಲಸ ಯಾವ ಪ್ರಾಣಿ ಮಾಡಿತ್ತು ಅಂತ ಗೊತ್ತಾಗಿದ್ರೆ ಜಸ್ಟ್ ಕಮೆಂಟಲ್ಲಿ ಹಾಕಿ. ಜಸ್ಟ್ ಕಿಡಿಂಗ್, ಕಮೆಂಟಲ್ಲಿ ಹಾಕಿ ಈ ಥರ ಕೆಲಸ ಯಾವ ಪ್ರಾಣಿ ಮಾಡುತ್ತೆ ಅಂತ ನನಗೂ ಗೊತ್ತಾಗಬೇಕು. ಯಾಕೆ ಬೆಕ್ಕಿಲ್ಲ ನಾಯಿ 2 ಆಪ್ಷನ್ ಗೈಸ್. ಬೆಕ್ಕು, ನಾಯಿ, ಇಲಿ, ಟೋಟಲ್ 3 ಆಪ್ಷನು. ಕ್ಯಾಟ್,
ಬೆಕ್ಕು ಡಾಗ್, ಕ್ಯಾಟ್ ಡಾಗ್ ರ್ಯಾಟ್, 3 ಆಪ್ಷನ್. ಯಾವ ಅನಿಮಲ್ ಆ ಥರ ಮರದು ಬೆಲೆ ಕಿತ್ತೋದು ಮರನ ಕಿತ್ತೋದು ಆ ಥರ ಕೆಲಸ ಮಾಡುತ್ತೆ. ಸೊ ನಿಮ್ಗೇನಾದರೂ ಗೊತ್ತಿದ್ರೆ ಹೇಳಿ, ಗೊತ್ತಾಗುತ್ತೆ.